ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದೇವರ ಅನುಷ್ಠಾನ ಹೇಗೆ ಮಾಡಬೇಕು, ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೇನು, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಶನಿವಾರ, ಇವತ್ತು ವಿಶೇಷತೆ ಮತ್ತು ದೇವರ ಪೂಜಾ ವಿಧಿವಿಧಾನ ಹೇಗಿರಬೇಕು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇ ಚಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ ಅಶ್ವಿನಿ ನಕ್ಷತ್ರ. ಈ ದಿವಸ ಈ ವಸಂತ ಮಾಸದ ತೃತೀಯ ದಿವಸ ಇದನ್ನು ತದಿಗೆ ಗೌರಿ ಆಚರಣೆಯನ್ನು ಮಾಡಲಾಗುತ್ತೆ. ಇದನ್ನು ಸೌಭಾಗ್ಯ ಗೌರಿ ಅಂತಲೂ ಕರೀತಾರೆ. ಸೌಭಾಗ್ಯ ಗೌರಿ ಹೆಸರೇ ಹೇಳ್ತಾ ಇದೆ, ಸೌಭಾಗ್ಯಗಳನ್ನು ಕರುಣಿಸ್ತಕ್ಕಂಥದ್ದು ಅಂತ. ಗೌರಿಯನ್ನು ಒಂದು ಉಯ್ಯಾಲೆಯ ಮೇಲೆ ಕೂಡಿಸಿ, ಒಂದು ಪುಟ್ಟ ಉಯ್ಯಾಲೆಯನ್ನು ಮಾಡೋದು. ಉಯ್ಯಾಲೆ ಅಂತಂದರೆ ದೊಡ್ಡ ಉಯ್ಯಾಲೆ, ಅಲ್ಲಿ ಗೌರಿಂಗ್ ಕೂಡಿಸೋದು ಅಂತ ಅರ್ಥ ಅಲ್ಲ. ಗೌರಿಗೇನೆ ಉಯ್ಯಾಲೆ ಅಂತ ಮಾಡಿರ್ತಾರೆ ಮನೆಗಳ. ಸಾಮಾನ್ಯವಾಗಿ ಇದನ್ನು ವ್ರತ ಇರತಕ್ಕಂಥವ್ರು ಮಾಡ್ತಾರೆ. ಈ ಶುಕ್ಲ ಪಕ್ಷದ, ಅದು ಸಂವತ್ಸರದ ಆದಿಯಾದ ಯಾವುದು ಚೈತ್ರ ಮಾಸ ಇದೆ, ಚೈತ್ರ ಗೌರಿ ಅಂತಲೂ ಇದಕ್ಕೆ ಕರೀತಾರೆ. ಚೈತ್ರ ಮಾಸದ ತೃತೀಯ ದಿವಸ ಬರತಕ್ಕಂಥ ಈ ದಿವಸ ಒಂದು ಪುಟ್ಟ ಉಯ್ಯಾಲೆಯನ್ನು ಮಾಡಿಸಿ, ಆ ಉಯ್ಯಾಲೆಯಲ್ಲಿ ಗೌರಿಯನ್ನು ಕೂಡಿಸಿ, ಇನ್ನು ಕೆಲವರು ಕಲಶ ಸ್ಥಾಪನೆ ಮಾಡಿ ಕಲಶಕ್ಕೆ ಪೂಜಾದಿಗಳನ್ನು ನೆರವೇರಿಸಿ, ಹೇಗೆ ನಾವು ಮಂಗಳಗೌರಿಯಲ್ಲೋ ಸ್ವರ್ಣಗೌರಿಯಲ್ಲೋ ಆಚರಣೆ ಇದೆಯೋ ಆ ರೀತಿಯಲ್ಲಿ ಸೌಭಾಗ್ಯ ಗೌರಿಯ ಆಚರಣೆಯನ್ನು ಹಲವು ಬಗೆಗಳಲ್ಲಿ ಆಕೆಯನ್ನು ಆರಾಧಿಸಿ, ಅಂದರೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ, 16 ಉಪಚಾರಗಳು ಅಂತ ಅಲ್ಲಿ ಆವಾಹನೆಯಿಂದ ಹಿಡಿದು ಆಕೆಗೆ ನಾವು ಬಗೆ ಬಗೆಯಲ್ಲಿ ಸಮರ್ಪಣೆ ಮಾಡುವ ಸೇವೆಗಳು. ಬಂದು ಕೂತ್ಕೊಂಡಿದ್ಯಾ, ಏನಾದ್ರು ಕಾಫಿ ತಗೋತೀಯಾ, ಟೀ ತಗೋತೀಯ, ಹೇಗೆ ನಾವು ಮನೆಗೆ ಬಂದಂಥ ಅತಿಥಿಗಳಿಗೆ ನಾವು ಆತಿಥ್ಯವನ್ನು ನೆರವೇರಿಸ್ತೀವೋ ಆ ರೀತಿಯಲ್ಲಿ ಆ ತಾಯಿಗೆ ಸೌಭಾಗ್ಯ ಗೌರಿಯನ್ನು ನಾವು ಕರೆದ ಮೇಲೆ, ಆವಾಹನೆ ಮಾಡಿದ ಮೇಲೆ ಆಕೆಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಕೊಡ್ತಕ್ಕಂಥದ್ದು, ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಆಮೇಲೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಹೂವು, ಅರಿಶಿನ, ಕುಂಕುಮ ಇವುಗಳನ್ನೆಲ್ಲ ಅಲಂಕರಿಸ್ತಕ್ಕಂಥದ್ದು, ಹೀಗೆಲ್ಲ ಮಾಡ್ತಕ್ಕಂಥದ್ದು ಇದೆ. ಪೂಜೆ ನಾವು ಹೇಗೋ ಹಾಗೆ ಭಗವಂತನ ನಾವು ಯಥಾ ದೇಹೇ ತಥಾ ದೇವೇ ಅಂತ, ಹೇಗೆ ದೇಹವೋ ಹಾಗೆ ಭಗವಂತ ಅಂತ ಈ ರೀತಿಯಲ್ಲಿ ಪೂಜೆಯನ್ನು ನೆರವೇರಿಸಿ ಆನಂತರದಲ್ಲಿ ಉಯ್ಯಾಲೆ ಮೇಲೆ ಕೂಡಿಸಿ ಆಕೆಯನ್ನು ತೂಗತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ಇದನ್ನು ಡೋಲೋತ್ಸವ ಅಂತ ಕರೀತಾರೆ. ಇದು ದೇವಾಲಯಗಳಲ್ಲಿ ನಾವು ಹೇಗೆ ವಿಶೇಷ ಉತ್ಸವ ಅಂದರೆ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಮನೆ ಮಟ್ಟಿಗೆ ಉಯ್ಯಾಲೆಯಲ್ಲೇ ತೂಗ್ತಕ್ಕಂಥದ್ದಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಸಂತಾನಾಪೇಕ್ಷಿಗಳು, ವಿವಾಹವಾಗಿರ್ತಕ್ಕಂಥ ಹೊಸ ದಂಪತಿ ಇದನ್ನು ಮಾಡ್ತಕ್ಕಂಥ ಒಂದು ಪೂಜೆ. ಸೌಭಾಗ್ಯ ಯಾವುದು? ಹೆಣ್ಣಿಗೆ ಸಂತಾನವಾಗಿರುತ್ತೆ. ಈ ಕಾರಣದಿಂದಾಗಿ ಆ ಸೌಭಾಗ್ಯವನ್ನು ಪಡಿತಕ್ಕಂಥ ಯಾವುದಾದ್ರೂ ವಿಶೇಷ ಶಕ್ತಿ ಇದೆ ಅಂತಂದರೆ ಅದು ಈ ಸೌಭಾಗ್ಯ ಗೌರಿ ಅಂತ. ಪ್ರತಿ ವರ್ಷ ಈ ಸೌಭಾಗ್ಯ ಗೌರಿಯನ್ನು ಮನೆಯಲ್ಲಿ ಆಚರಣೆ ಮಾಡಿದ್ರೆ ಮನೆಯೂ ಸಮೃದ್ಧವಾಗಿರುತ್ತೆ. ಸೌಭಾಗ್ಯ ಅನ್ನೋದು ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಯಾವುದು ಸಂಪತ್ತು, ಯಾವುದು ಸೌಭಾಗ್ಯ, ಯಾವುದು ಹಿತ, ಇದೆಲ್ಲ ಆಕೆಗೆ ಗೊತ್ತಿರುತ್ತೆ. ಈ ಕಾರಣದಿಂದಾಗಿ ಆಕೆಯನ್ನು ನಾವು ಈ ದಿವಸ ಆರಾಧನೆ ಮಾಡಿ, ಈ ತೃತೀಯ ದಿವಸ ನಮ್ಮ ಬೇಡಿಕೆಗಳು, ಕೋರಿಕೆಗಳು ಸಾಕಷ್ಟು ರಾಶಿ ಪಟ್ಟಿ ಇರಬಹುದು. ಆದರೆ ಯಾವುದು ನನಗೆ ಹಿತ, ಯಾವುದು ನನಗೆ ಯೋಗ್ಯ, ಇದನ್ನು ತಾಯಿ ಕರುಣಿಸು ಅಂತ ಹೇಳಿ ಆಕೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಥದ್ದು. ಹೆಣ್ಮಕ್ಳು ಈ ದಿವಸ ಬಹಳ ಮುಖ್ಯವಾಗಿ ಹರಿದ್ರ ಅಂದರೆ ಅರಿಶಿನದಿಂದ ಆಕೆಗೆ ಅಷ್ಟೋತ್ತರ ಸೇವೆ ಮಾಡೋದು. ಕುಂಕುಮಾರ್ಚನೆ ಮಾಡಿರ್ತೀರ ಸಾಮಾನ್ಯವಾಗಿ, ಹರಿದ್ರ ಅಷ್ಟೋತ್ತರ ಮಾಡಿದ್ರೆ ಬಹಳ ಒಳ್ಳೆಯದು. ಗೌರಿಗೆ ಅರಿಶಿನ ಆಕೆಯ ಪ್ರಿಯವಾದ ಅಲಂಕಾರ ವಸ್ತು, ಅಲಂಕಾರ ಸಾಧನ. ಈ ಕಾರಣದಿಂದಾಗಿ ಅರಿಶಿನದಿಂದ ಆಕೆಗೆ ವೀಳ್ಯದೆಲೆಯಲ್ಲಿ ಅರಿಶಿನ ಕುಂಕುಮ ಎರಡೂ ಮಾಡಬಹುದು. ಅದನ್ನು ನೀವು ಆ ಮಾಂಗಲ್ಯಕ್ಕೆ ಧಾರಣೆ ಮಾಡೋದು. ಆ ಅರಿಶಿನ ಅದು ಪವಿತ್ರವಾದದ್ದು. ಅದು ಅಮ್ಮನವರ ಕೃಪಾದೃಷ್ಟಿಗೆ ಬಿದ್ದಿರತಕ್ಕಂಥ ಹರಿದ್ರ ಅರಿಶಿನವಾಗಿರುತ್ತೆ. ಅದು ವರಪ್ರಸಾದ ರೂಪದಲ್ಲಿರ್ತಕ್ಕಂಥ
ಮಂಗಲ ದ್ರವ್ಯವಾಗಿರುತ್ತೆ. ಅಂಥ ಮಂಗಲ ದ್ರವ್ಯವನ್ನು ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಅವರು ಏನು ಮಂಗಳಸೂತ್ರವನ್ನು ಕಟ್ಕೊಂಡಿರ್ತಾರೋ ಅಲ್ಲಿ ಧಾರಣೆ ಮಾಡಬೇಕು. ಅದನ್ನು ಅದು ಪವಿತ್ರವಾದದ್ದು, ಅದು ಸೌಭಾಗ್ಯವನ್ನು ಕರುಣಿಸುತ್ತೆ ಅಂತ. ಈಗ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಇದಿಲ್ಲ, ಈ ದಾರಿದ್ರ್ಯ ಬಂದುಬಿಟ್ಟಿದೆ, ಅದನ್ನು ಎತ್ತಿಟ್ಬಿಡ್ತಕ್ಕಂಥದ್ದು. ಕೊರಳಲ್ಲಿರ್ತಕ್ಕಂತಹ ಮಾಂಗಲ್ಯ ಸೂತ್ರವನ್ನು ಎತ್ತಿಟ್ಟರೆ ಇದನ್ನು ಏನು ಪರಮೇಶ್ವರ ಇರಲಿ, ನಿಮ್ಮ ಭಾವೋನ್ನತಿ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರವನ್ನೇ ಒಪ್ಕೊಳ್ಳೋಣ. ಆದರೆ ಅದಕ್ಕೊಂದು ಮಂಗಲತೆ ಇದೆ. ಸರ್ವರ ಜನಸ್ತೋಮದ ಸಮ್ಮುಖದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸೂತ್ರವಾಗಿರುತ್ತೆ ಮಾಂಗಲ್ಯ. ಅದು ಎಂಥದಕ್ಕೆ ಕಾರಣೀಭೂತವಾಗಿದೆಯಪ್ಪ ಅಂತಂದರೆ ನಮ್ಮ ಬಾಂಧವ್ಯವನ್ನು ಬೆಸೆಯತಕ್ಕಂಥ, ಹೇಗೆ ನಾವು ಯಾವುದೋ ಒಂದು ಚೈನ್ ಕಟ್ಟಾದರೆ ಒಂದು ಅಕ್ಕಸಾಲಿಗನ ಹತ್ರ ಹೋಗಿ ಬೆಸಿಗೆ ಮಾಡ್ತೀವೋ ಆ ರೀತಿಯಲ್ಲಿ ಬಾಂಧವ್ಯವನ್ನು ಬೆಸಿಗೆ ಮಾಡಕ್ಕಿರ್ತಕ್ಕಂಥದ್ದು ಅದು ಸಾಧನ. ಅದನ್ನು ನಾವು ಎತ್ತೆಲ್ಲ ಬಿಸಾಕ್ಬಿಡೋದು, ಎತ್ತಿಟ್ಟುಬಿಡೋದು, ಇದೆಲ್ಲ ಶೋಭೆ ಅಷ್ಟು ಅಲ್ಲ ಅಂತ ಅನಿಸುತ್ತೆ. ಇಂಥ ಪೂಜಾ ವ್ರತ ಇತ್ಯಾದಿಗಳಿಂದಾಗಿ ಅದರ ಮೌಲ್ಯ ಏನು ಅಂತ ನಮಗೆ ಗೊತ್ತಾಗುತ್ತೆ. ಇದು ಬೇಕಾಗುತ್ತೆ. ಇದನ್ನು ನಾವು ಆರಾಧನೆ ಮಾಡಿದವರಿಗೆ, ಆ ಭಾವನೆಯಿಂದ ಇದ್ದವರಿಗೆ ಇದರ ಬೆಲೆ ಗೊತ್ತಾಗುತ್ತೆ. ಇಲ್ಲದೇ ಇರೋರಿಗೆ ಏನು ಹೇಳಪ್ಪ, ನನ್ನಂಥ 150 ಜನ ಬಾಯಿ ಬಡ್ಕೊಂಡ್ರು ಅದರ ಅರ್ಥ, ಅದರ ಮೌಲ್ಯ, ಅದರ ಪ್ರೀತಿ, ವಿಶ್ವಾಸ ಯಾವುದೂ ಗೊತ್ತಾಗೋದಿಲ್ಲ. ಅಂಥವ್ರಿಗೆ ನಾನು ಇದಲ್ಲ, ಈ ಕಾರ್ಯಕ್ರಮವೇ ಅಂಥವ್ರಿಗಲ್ಲ. ಯಾರು ಭಾವೋನ್ನತಿಯಲ್ಲಿ ಇರ್ತಾರೋ ಅಂಥವರಿಗೆ ಆ ಮಂಗಳಗೌರಿ, ಆ ಸೌಭಾಗ್ಯ ಗೌರಿ ಅನುಗ್ರಹವನ್ನು ಉಂಟು ಮಾಡಲಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಇವತ್ತು ಸುಮಂಗಲಿಯರು ಸೌಭಾಗ್ಯ ಗೌರಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಯಾರಿಗೆಲ್ಲ ಸಂತಾನ ಆಗಿಲ್ವೋ ಅವರು ಸಂತಾನ ಪ್ರಾಪ್ತಿ ಮಾಡ್ಕೋಬಹುದು, ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಈ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಕಳಿಸಿರೋ ಸಂದೇಶವನ್ನು ನೋಡೋಣ. ಮೊದಲನೇ ಸಂದೇಶವನ್ನು ಧಾರವಾಡದಿಂದ ನಾಗರಾಜ್ ಅವರು ಕಳಿಸಿದ್ದಾರೆ. ನಾಗರಾಜ್ ಅವರ ಜನ್ಮ ದಿನಾಂಕ 11/9/1995. ಹುಟ್ಟಿದ ಸಮಯ ಬೆಳಗ್ಗೆ 6:38. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗರಾಜ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಯಾರು ಲಾಭಾಧಿಪತಿಯೋ ಅವನು ಸಪ್ತಮದಲ್ಲಿದ್ದಾನೆ. ಲಾಭಾಧಿಪತಿ ಸಪ್ತಮದಲ್ಲಿದ್ದರೆ ತುಂಬ ಒಳ್ಳೆ ಸಪ್ತಮ ಅಂದರೆ ವಿವಾಹ ಲಾಭ ಅದು. ಹೀಗಾಗಿ ಆತಂಕ ಬೇಡ. ಮತ್ತು ಗುರುದೃಷ್ಟಿ ಇದೆ, ಮತ್ತು ಲಗ್ನದಲ್ಲಿ ಬುಧನಿರ್ತಕ್ಕಂಥದ್ದು, ಇದು ಭದ್ರಯೋಗ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕ. ಯಾಕಪ್ಪ ಆಗಿಲ್ಲ ಅಂತಂದರೆ, ಕೆಲವೊಮ್ಮೆ ಹೀಗೆ ತುಂಬ ಚೆನ್ನಾಗಿದ್ದರೂ ತುಂಬ ಪಕ್ಷದ ಬಲಸಹಿತನಾಗಿದ್ದಂಥ ಚಂದ್ರನಿಗೆ ಹೇಗೆ ಕೆಲ ಕಾಲ ಗ್ರಹಣ ಹಿಡಿಯುತ್ತೋ ಆ ರೀತಿಯಲ್ಲಿ ನಮಗೆ ಪ್ರಾರಬ್ಧವಶಾತ್ ಕೆಲವು ಎಲ್ಲ ಗ್ರಹಗಳು ಚೆನ್ನಾಗಿದ್ದರೂ ಕಾಲ ಹಾಗೆ ಮಾಡಿಬಿಟ್ಟಿರುತ್ತೆ. ಈಗ ತಮಗೆ ರಾಹುಭುಕ್ತಿ ನಡೀತಾ ಇದೆ. ಶುಕ್ರದಶೆಯಲ್ಲಿ ರಾಹುಭುಕ್ತಿ ನಡೀತಾ ಇದೆ. ನೋಡಿ, 2028 ಜೂನ್ವರೆಗೆ ಇದೆ. ಏನು ಮಾಡೋಣ? ಈ ರಾಹುವಿನ ಕಾಲದಲ್ಲಿ ನಿಮಗೆ ಅದೇ ಪಾಪಗ್ರಹಗಳ ಕಾಲದಲ್ಲಿ ನಮಗೆ ಫಲವೂ ಸ್ವಲ್ಪ ಕೈತಪ್ಪಿ ಹೋಗುತ್ತೆ. ಒಳ್ಳೆಯ ದಶಾಭುಕ್ತಿ ಇರಲಿಲ್ಲ ನಿಮಗೆ. ಹೀಗಾಗಿ ಮುಂದಿನ ವರ್ಷದಲ್ಲಿ ಅನುಕೂಲ ಆಗುತ್ತೆ. ಸ್ವಲ್ಪ ಆಯಿತು, ಈಗಲೇ ವಿಳಂಬ ಆಗಿಬಿಟ್ಟಿದೆ, ಮುಂದೇನಪ್ಪ ಅಂತಂದರೆ ಅನುಕೂಲ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ. ನಿಮಗೆ ನೋಡಿ, ಒಂದು ದ್ವಿತೀಯದ ಕುಜ ರಾಹು ಎರಡೂ ಕೂಡ ಸ್ವಲ್ಪ ತೊಂದರೆಯೇ. ಹೀಗಾಗಿ ಕುಜಶಾಂತಿ ಒಂದು ಮಾಡಿಸಿ, ಅದರಿಂದ ಖಂಡಿತ ಅನುಕೂಲ ಆಗುತ್ತೆ, ಗಾಬರಿ ಮಾಡ್ಕೊಳ್ಬೇಡಿ. ಸ್ವಲ್ಪ ವಿಳಂಬವಾದರೂ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಂಕಲ್ಪ ಈಡೇರುತ್ತೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಮಹೇಶ್ ಅವರು ಕಳಿಸಿದ್ದಾರೆ. ಮಹೇಶ್ ಅವರ ಜನ್ಮ ದಿನಾಂಕ 20/5/1953. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಮಗಳ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಮಗಳ ಮದುವೆ ನಾನಿರುವಾಗಲೇ ಆಗುತ್ತಾ? ಜೊತೆಗೆ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಹೇಶ್ ಅವರ ಪ್ರಶ್ನೆ ಅವರ ಮಗಳ ಮದುವೆ ವಿಚಾರವಾಗಿ ಪಾಪ ಆತಂಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ನೋಡೋಣ. ಸರಿ ಶಾಸ್ತ್ರಿಗಳೇ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ. ಶರೀರ ಸ್ಥಾನದ ಅಧಿಪತಿ ಬಲಿಷ್ಠನಾಗಿದ್ದರೆ ಸಾಮಾನ್ಯವಾಗಿ ಒಂದಷ್ಟು ಕಾಲ ದೀರ್ಘಕಾಲ ಅಂತ. ಬೇರೆಯವರಿಗೆ ಹೋಲಿಸಿದರೆ ಬಹಳ ಬೇಗ, ಕೆಲವೊಮ್ಮೆ ಆಯುಷ್ಯ ಅನ್ನೋದು ನೋಡಿ ರಹಸ್ಯವಾಗಿರುತ್ತೆ ಅದರ ಹಾದಿ. ಭಗವಂತ ಎಲ್ಲವನ್ನ ತೆರೆದಿಟ್ಟುಬಿಟ್ರೆ ಅವನ ಆಟಕ್ಕೆ ಬೆಲೆ ಏನು ಹೇಳಿ? ಹೀಗಾಗಿ ಅವನು ಎಲ್ಲವನ್ನ ಜಗತ್ತಿನ ಮುಂದೆ ಪ್ರದರ್ಶನ ಮಾಡೋಲ್ಲ ನಮ್ಮ ಹಾಗೆ.
ಹೀಗಾಗಿ ನೀವು ಇರ್ತೀನಾ ಇಲ್ವಾ ಈ ಆತಂಕಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬೋದು ಬಹಳ ಒಳ್ಳೆಯದು. ಹಾಗಂತ ನಿಮ್ಮ ಜಾತಕದಲ್ಲಿ ಕೊರತೆ ಇದೆ, ಆಯುಷ್ಯ ಕೊರತೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಯಾವುದನ್ನು ಜಾಸ್ತಿ ಹಚ್ಕೋಬಾರ್ದು ಅಂತ, ಪುತ್ರೇಷಣ ವಿತ್ತೇಷಣ ಅಂತೆಲ್ಲ ಹೇಳಲ್ವಾ, ಇವುಗಳೆಲ್ಲ ಈ ಬಯಕೆಗಳನ್ನು ಬಿಡಬೇಕು ಅಂತ. ನಾನು ಇರ್ತೀನಾ, ಏನಾಗ್ಬಿಡುತ್ತೆ ಗತಿ, ನೀವಿದ್ದರೂ ಇಲ್ಲದೇ ಇದ್ದರೂ ಭಗವಂತ ಅವರಿಗಾಗಿ ಒಂದು ದಾರಿ ನಿರ್ಮಾಣ ಮಾಡಿಬಿಟ್ಟಿರ್ತಾನೆ. ನಾನು ಹೇಳೋದು ನಿಮಗೆ ಸ್ವಲ್ಪ ಕಹಿ ಅನ್ನಿಸ್ಬೋದು, ಆದರೆ ಸತ್ಯವಾದ ಮಾತಿದು. ಎಲ್ಲರಿಗೂ ಅವ್ರದ್ದೇ ಆದ ದಾರಿ ಇದೆ. ಕಕ್ಕುಲತೆಗೆ ಒಳಗಾಗಬೇಡ ಅಂತ ಹೇಳ್ತಾರಲ್ವ ಡಿ ವಿ ಜಿಯವರು. ಮಕ್ಕಳ ವಿಚಾರದಲ್ಲಿ ಕಕ್ಕಲಾತಿ ಪಡಬಾರ್ದು ಅಂತ. ಅಯ್ಯೋ ಏನಾಗ್ಬಿಡುತ್ತೋ, ಅಯ್ಯೋ ಏನಾಗಬೇಕು ಅದಾಗ್ತಾ ಇರುತ್ತೆ. ಅವರವರು ಪಡ್ಕೊಂಬಂದ ಭಾಗ್ಯ ಅವರು ಅನುಭವಿಸ್ತಾರೆ. ನೀವು ಒದ್ದಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯ ಹೇಗಿದೆ ನೋಡೋಣ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಈಗ ಗುರುಭುಕ್ತಿಯೇ ನಡೀತಾ ಇದೆ. ಶನಿ ಪ್ರಾರಂಭವಾಗುತ್ತೆ ಮುಂದೆ ಇದೆ ಏಪ್ರಿಲ್ ನಂತರದಲ್ಲಿ. ಶನೈಶ್ಚರ ಉಚ್ಚಾಭಿಲಾಷಿಯಾಗಿದ್ದಾನೆ. ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ ಕಾಲ. ಎಷ್ಟು ಕಾಲ ಚೆನ್ನಾಗಿರೋ ಭಕ್ತಿ ಕಾಲ ಇದೆ ಅಂತಂದರೆ ಅಷ್ಟು ಕಾಲ ನಿಮಗೆ ಅನುಕೂಲ ಅಂತ ಅರ್ಥ. ಹೀಗಾಗಿ ಮುಂದೆ ಈಗ ಏಪ್ರಿಲಿಂದ ಶುರುವಾಗುವಂತಹ ಶನೈಶ್ಚರನ ಭಕ್ತಿ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ, ನಿಮಗೆ ಆರೋಗ್ಯವನ್ನು ತಂದುಕೊಡುತ್ತೆ. ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಶಿವಕವಚವನ್ನು ಹೇಳ್ಕೊಳ್ಳಿ, ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇದು ಅನುಕೂಲ ಮಾಡಿಕೊಡುತ್ತೆ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಪುತ್ತೂರಿನಿಂದ ಹೇಮಂತ್ ಅವರು ಕಳಿಸಿದ್ದಾರೆ. ಹೇಮಂತ್ ಅವರ ಜನ್ಮ ದಿನಾಂಕ 11/3/2006, ಹುಟ್ಟಿದ ಸಮಯ ಸಂಜೆ 7:47. ಶಿಕ್ಷಣ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹೇಮಂತ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಅದಕ್ಕೆ ನೋಡೋಣ. ನೋಡಿ, ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯದಲ್ಲಿ ಗುರು ಇದ್ದರೆ ತುಂಬ ಒಳ್ಳೆಯದು. ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ಒಳ್ಳೆಯ ಮಾತುಗಾರರಾಗಿರ್ತಾರೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ಅರ್ಥ. ಪಂಚಮದಲ್ಲಿ ಶುಕ್ರ ಇದ್ದಾನೆ. ವಾಗಧೀಪತಿಯಾಗಿರ್ತಕ್ಕಂಥ ಶುಕ್ರ ಪಂಚಮದಲ್ಲಿದ್ದರೆ ತುಂಬ ಒಳ್ಳೆಯದಲ್ವ. ಪ್ರಚಂಡವಾದ ವಾಕ್ಶಕ್ತಿತ್ವ ಬರುತ್ತೆ ಅಂತ ಇದಕ್ಕೆ. ಹೀಗಾಗಿ ಕಾವ್ಯಾತ್ಮಕವಾಗಿರುತ್ತೆ, ಕವಿಹೃದಯವಾಗಿರ್ತಾರೆ ಅವರು ಅಂತ. ಹೀಗಾಗಿ ಚಂದ್ರನು ಚೆನ್ನಾಗಿದ್ದಾನೆ, ಕುಜ ಭಾಗ್ಯದಲ್ಲಿರೋದು, ಇದೆಲ್ಲ ಒಳ್ಳೆಯ ಲಕ್ಷಣ. ಪ್ರಸ್ತುತ ಶುಕ್ರದಶೆ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆಯ ವಿದ್ಯೆಯ ಹಸಿವು ಇದ್ದವರಿಗೆ ಒಳ್ಳೆಯ ಸಮೃದ್ಧವಾದ ವಿದ್ಯಾ ಭೋಜನವೂ ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಅದು ಭೂರಿ ಭೋಜನ, ವಿದ್ಯೆಯ ಸವಿ ಏನಿದೆ ಅದು ಊಟ ಒಂದು ಹೊತ್ತಿಗೆ ಮಾಡ್ತೀವಿ, ಮಧ್ಯಾಹ್ನದ ಹೊತ್ತಿಗೆ ಹಸಿವಾಗ್ಬಿಡುತ್ತೆ. ವಿದ್ಯೆ ಹಾಗಲ್ಲ. ಯಾವಜ್ಜೀವಂಚ ವಿದ್ಯೆಯ ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃಪರಃ ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂತ. ಅನ್ನ ಕ್ಷಣದಿಂದ ತೃಪ್ತಿ ಹೊಂದು ಮತ್ತೆ ಹಸಿವು ಶುರುವಾಗ್ಬಿಡುತ್ತೆ. ಆದರೆ ವಿದ್ಯೆ ಹಾಗಲ್ಲ. ಕಲಿತಿದ್ದೆಲ್ಲ ಸಂಗ್ರಹ ಸ್ಪಷ್ಟವಾಗಿದ್ದರೆ ಯಾವತ್ತು ಕಾಲ ಇರುತ್ತೆ ಅಂತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಡಿಸೈನಿಂಗ್ ಫೀಲ್ಡ್ಗಳಲ್ಲಿ ಅಧ್ಯಯನ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಸೂಚಿಸ್ತಾ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ಸುರೇಶ್ ಹೆಚ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರ ಜನ್ಮ ದಿನಾಂಕ 31/12/1976, ಹುಟ್ಟಿದ ಸಮಯ ಬೆಳಗ್ಗೆ 9:16. ಹಣಕಾಸಿನ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಅವರ ಪ್ರಶ್ನೆ ಹಣಕಾಸಿಗೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಧನಸ್ಥಾನದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಜಲಕ್ಷೇತ್ರವನ್ನು ಸೇರಿಬಿಟ್ಟಿದ್ದಾನೆ. ಹಣ ನೀರಿನಲ್ಲಿ ಸೋರಿ ಹೋಗಿಬಿಡುತ್ತೆ, ಆ ರೀತಿಯಲ್ಲಿ ಸಾಧ್ಯತೆ ಸೂಚಿಸುತ್ತೆ. ಆದರೆ ನಿಮಗೆ ಕರ್ಮಾಧಿಪತಿ ಧನಸ್ಥಾನದಲ್ಲಿರೋದು ತುಂಬ ಒಳ್ಳೆಯದು. ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ಕಾರ್ಯ ಲಾಭವೂ ಇರುತ್ತೆ. ನೀವು ಮಾಡಿದಂಥ ಕೆಲಸಕ್ಕೆ ಒಂದಷ್ಟು ಖಂಡಿತ ಬರುತ್ತೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ರಾಹು ದಶೆಯಲ್ಲಿ ಈಗ ಕೇತು ಭುಕ್ತಿ ಇನ್ನೇನು ಮುಗಿಯುತ್ತೆ ಮೇ 14 ನಂತರ ನೋಡಿಪ್ಪ ಹಣಕಾಸಿನ ಸ್ಥಿತಿಗತಿ ಚೆನ್ನಾಗಾಗತ್ತೆ. ಆಗ ಕರ್ಮಾಧಿಪತಿ ಕಾಲ ಶುರುವಾಗುತ್ತೆ. ಅವನು ಧನಸ್ಥಾನದಲ್ಲಿದ್ದಾನೆ. ಆಗ ನಿಮಗೆ ನೀವು ಮಾಡಿದ ಕೆಲಸಕ್ಕೆ ಇಷ್ಟು ದಿವಸ ಸಿಕ್ಕಿಲ್ಲ ಫಲ, ಆಗ ಸಿಗ್ತಾ ಹೋಗುತ್ತೆ. ಮೇ ನಂತರ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಚಂದ್ರನ ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಇನ್ನು ಕುಂಭರಾಶಿಯಲ್ಲಿ ಅಲ್ಲಿ ಕುಜ, ಬುಧ ಹಾಗೂ ರಾಹುವನ್ನು ಕಾಣ್ತಾ ಇದ್ದೀವಿ. ಇನ್ನು ಮೀನ ರಾಶಿಯಲ್ಲಿ ಅಲ್ಲಿ ರವಿ ಜೊತೆಗೆ ಶುಕ್ರನ ಜೊತೆಗೆ ಶನೈಶ್ಚರ ಮತ್ತು ಈ ದಿವಸ ಮಾಂದ್ಯ ಉದಯಾಗಿದೆ. ಹೇಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ತುಂಬ ಉಪಕಾರ ಸಿಗುತ್ತೆ. ಈ ದಿವಸ
ಬಂಧುಗಳಲ್ಲಿ ತುಂಬ ವಿಶ್ವಾಸ ಪ್ರೀತಿ ಮೊಳೆಯುತ್ತೆ, ಬೆಳೆಯುತ್ತೆ, ಚೆನ್ನಾಗಿದೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ಈ ದಿವಸ. ಹೆಣ್ಣು ಮಕ್ಕಳಿಗೆ ಒಂದು ಸಮಾಧಾನ, ಸೌಖ್ಯ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಪ್ರಾರ್ಥನೆಗೆ ನೀವು ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕ ದಿನವಾಗಿದೆ ಈ ದಿವಸ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ, ಆಭರಣ ವ್ಯಾಪಾರಿಗಳಿಗೆ, ಅಲಂಕಾರ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ, ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳು ಇವುಗಳ ಲಾಭವೇ ಇದೆ. ಪ್ರೀತಿ ವಿಶ್ವಾಸದ ಲಾಭಕ್ಕೆ ಇನ್ಯಾವ ಲಾಭವೂ ಸಮವಾಗುವುದಿಲ್ಲ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಹೆಣ್ಮಕ್ಳಿಗೆ ಸ್ವಲ್ಪ ವ್ಯಯ ಅಲೆದಾಟ ಇದೆ, ಹೀಗಾಗಿ ಅಮ್ಮನವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಕಿರಿಕಿರಿಗಳು ಸೂಚಿಸ್ತಾ ಇದೆ. ಎಲ್ಲ ಸರಿ ಇದೆ, ಸ್ವಲ್ಪ ಅದರಲ್ಲಿ ಏನೋ ವ್ಯತ್ಯಾಸ ಅನ್ನೋ ರೀತಿಯಲ್ಲಿ ಇದೆ, ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಉಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ಲಾಭ, ಕುಟುಂಬದವರಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಹಿರಿಯರಿಂದ ಸಹಾಯ ಸಲಹೆ ಸಿಗ್ತಕ್ಕಂಥದ್ದು, ವಸ್ತ್ರ ವ್ಯಾಪಾರಿಗಳಿಗೆ ಕ್ಷೀರ ಮುಖ್ಯವಾಗಿ ಹಾಲು ಹಾಲಿನ ಉತ್ಪನ್ನಗಳು ಎಲ್ಲವೂ ಲಾಭದಾಯಕವಾಗಿದೆ. ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಕೂಡ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಅಧಿಕಾರದ ಬಲ ಸೂಚಿಸ್ತಾ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಬಂಧುಗಳಲ್ಲಿ ತುಂಬ ಪ್ರೀತಿಯ ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸಾಧ್ಯತೆ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ದೇವತಾ ಪೂಜೆ ಪುನಸ್ಕಾರಗಳು ಈ ರೀತಿಯಲ್ಲಿ ತುಂಬ ಒಳ್ಳೆಯ ಫಲವನ್ನು ಕಾಣಬಹುದು. ಲಾಭ ಇದೆ ಈ ದಿವಸ. ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ, ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ಗುರುಸ್ಥಾನದಲ್ಲಿರ್ತಕ್ಕಂಥವರಿಗೆ ಗೌರವ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆಯನ್ನೇ ಮಾಡಿ. ಕನ್ಯಾ ರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ವ್ಯಥೆ, ಅಪಮಾನವನ್ನು ಸೂಚಿಸ್ತಾ ಇದೆ. ಹುಷಾರು. ಬಾಂಧವ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸ್ಥಾನಮಾನ ಪ್ರಾಪ್ತಿ, ಗೌರವ ಪ್ರಾಪ್ತಿ ಈ ರೀತಿಯಲ್ಲೂ ಚೆನ್ನಾಗಿದೆ, ಮಿಶ್ರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ತಪ್ಪದೇ ಈ ದಿವಸ ಗುರು ದತ್ತಾತ್ರೇಯರ ಸ್ಮರಣೆ ಮಾಡಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ತ್ರೀಯರಿಗೆ ಮಾನ್ಯತೆ, ವಿದೇಶ ಪ್ರಯಾಣಕ್ಕೆ ಅನುಕೂಲಗಳು, ಅಂಥ ಒಂದು ವ್ಯವಹಾರ ಚಟುವಟಿಕೆಗಳಲ್ಲಿ ಲಾಭ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಹಿತವಾದ ವಾತಾವರಣ, ಗುರುದರ್ಶನ, ಸಜ್ಜನರ ಭೇಟಿ, ಉತ್ತಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಆದರೆ ಬುದ್ಧಿ ಸ್ವಲ್ಪ ಫ್ಲಕ್ಚುಯೇಷನ್ಸ್, ಮೆಂಟಲ್ ಸ್ಟ್ರೆಸ್ ಉಂಟಾಗುತ್ತೆ, ಆ ರೀತಿಯಲ್ಲಿ ಅನಾನುಕೂಲ ಇದೆ. ಸ್ವಲ್ಪ ಗೊಂದಲದ ವಾತಾವರಣ ಇರುತ್ತೆ. ಡಿಸಿಷನ್ ತೊಗೊಳ್ಳುವಾಗ ತುಂಬ ಡೈಲಮಾ ಅಂತೀವಲ್ಲ ಆ ರೀತಿಯಲ್ಲಿ ಆಗಿಬಿಡುತ್ತೆ ಈ ದಿವಸ. ಬಹಳ ಎಚ್ಚರಿಕೆ ಬೇಕಾಗುತ್ತೆ ಈ ದಿವಸ. ಇನ್ನು ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸವೂ ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸಂಗಾತಿಯಿಂದ ಸಹಾಯ ಸಹಕಾರ ಚೆನ್ನಾಗಿದೆ. ಚುರುಕು ಬುದ್ಧಿ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ಸಹಕಾರ ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು. ಈ ದಿವಸ ತಪ್ಪದೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗರಿಕೆ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರ ಸಾಧ್ಯತೆ ಇದೆ. ಈ ದಿವಸ ನಿಮಗೆ ಸಹೋದರಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ, ಹುಷಾರು. ಆದರೆ ಈ ದಿವಸ ಪ್ರಯಾಣ ಸೌಖ್ಯತೆ ಇದೆ. ಬಂಧು ಮಿತ್ರರಲ್ಲಿ ತುಂಬ ಆತ್ಮೀಯ ವಿಶ್ವಾಸ, ಒಡನಾಟ ತುಂಬ ಚೆನ್ನಾಗಿರುತ್ತೆ. ಭೂ ವ್ಯವಹಾರಗಳು, ನೀರಿನ ಉತ್ಪನ್ನ, ಅವುಗಳ ವ್ಯಾಪಾರ ಇತ್ಯಾದಿ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗುವ ಸಾಧ್ಯತೆ ಇದೆ, ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ದಿವಸ ದೈವಾನುಕೂಲ ಚೆನ್ನಾಗಿರುತ್ತದೆ. ಉತ್ಸಾಹ, ಹೆಚ್ಚಿನ ಧೈರ್ಯ ಇವುಗಳು ನಿಮಗೆ ಬಲ ಕೊಡುತ್ತೆ. ಗುರು ಹಿರಿಯರ ಮಾರ್ಗದರ್ಶನ ಚೆನ್ನಾಗಿದೆ ಈ ದಿವಸ. ಗುರುದರ್ಶನ ಅಥವಾ ಗುರುಗಳ ಸಲಹೆ ನಿಮಗೆ ತಾರಕವಾಗುತ್ತೆ, ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ಈ ಸ್ನೇಹಿತರ ಸಹಾಯ, ಬಂಧುಗಳ ಸಹಕಾರ, ಅವ್ರ ಜೊತೆ ಒಳ್ಳೆಯ ಉತ್ತಮ ಒಡನಾಟ,
ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ, ವೃತ್ತಿಯಲ್ಲಿ ಸ್ಥಾನಮಾನ ಮತ್ತು ಪ್ರಶಂಸೆಗೆ ಪಾತ್ರ ಆಗುವುದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ, ಹಲವು ಶುಭ ಫಲ ಇದೆ. ಯೋಚನೆ ಮಾಡಬೇಡಿ. ದುರ್ಗಾ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದಾದ ಮಂತ್ರ ಗಮನಿಸಿ. ಓಂ ಸರ್ವಮಂಗಳಾಯೈ ನಮಃ. ಸೌಭಾಗ್ಯ ಗೌರಿಯ ಒಂದು ನಾಮಾವಳಿ ಇದು, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.